ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಎಚ್ಡಿಡಿ ಕುಟುಂಬದ ನಡುವಿನ ಪೊಲಿಟಿಕಲ್ ವಾರ್ ಮತ್ತೊಂದು ಹಂತಕ್ಕೆ ಬಂದು ನಿಂತಿದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್ಕಾರ ಭೂಮಿಯನ್ನ ಗುಳುಂ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ಡಿಸಿಎಂ ಕೌಂಟರ್ ಕೊಟ್ಟಿರೋದು ಎರಡು ಕುಟುಂಬಗಳ ಟಾಪ್ ಫೈರ್ಗೆ ತುಪ್ಪ ಸುರಿದಂತೆ ಕಾಣ್ತಾ ಇದೆ. ಇವತ್ತಲ್ಲ, ಇನ್ನು 20 ವರ್ಷದ ಮೇಲೆ ಆ ಬಿಡದಿ ಜನ, ಬೆಂಗಳೂರು ದಕ್ಷಿಣ ಜನ ನನ್ನನ್ನು ನೆನೆಸ್ಕೊಳ್ತಾರೆ. ಬಡಗರ ಗಿರಿಜನರ ಬಗ್ಗೆ ಏನು ಸೋಷಿಯಲ್ ಜಸ್ಟಿಸ್ ಅಂತ ಹೇಳುತ್ತಿರೋ ನೀವು. ಬಿಡದಿ ಟೌನ್ಶಿಪ್ ಯೋಜನೆ ಹಾಗೂ ಅದಕ್ಕಾಗಿ ಭೂಸ್ವಾಧೀನದ ವಿಚಾರ ರಾಜ್ಯ ಸರ್ಕಾರ ಹಾಗೂ ಮಾಜಿ ಮಂತ್ರಿಗಳ ಕುಟುಂಬದ ನಡುವೆ ರಾಜಕೀಯ ವಾಗ್ವಾದ, ಗುದ್ದಾಟ ಬೇಡಿಕೆಯಾಗಿದೆ. ಯೋಜನೆ ಜನಪರ ಅಂತ ಹೇಳಿ ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ಹೇಳಿಕೊಂಡ್ರೆ, ಇದು ರೈತರ ಹೊಟ್ಟೆ ಮೇಲೆ ಹೊಡೆಯುವ ಪ್ರಾಜೆಕ್ಟು ಅಂತ ಹೇಳಿ ಗೌಡರು ಗುಡುಗಿದ್ದಾರೆ. ಇಂದು ಪತ್ರಿಕಾಗೋಷ್ಠಿ ನಡೆಸಿ ಟೌನ್ಶಿಪ್ ಯೋಜನೆಯ ಬಗ್ಗೆ ಮಾತನಾಡಿದ ದೇವೇಗೌಡರು, ಟೌನ್ಶಿಪ್ ಹೆಸರಿನಲ್ಲಿ ಭೂದಂಧೆ ನಡೆಸ್ತಾ ಇದ್ದಾರೆ. ಒಬ್ಬೊಬ್ಬರು ರೈತರು ಹೊಡೆದರೆ ಹೊಡೆಸಿಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಮೊದಲು ಅವರು ಹೋಗಿ ರೈತರಿಂದ ಹೊಡೆಸಿಕೊಂಡು ಬರಲಿ, ಆಮೇಲೆ ನಾನು ಹೋಗಿ ಮಾತನಾಡ್ತೀನಿ ಅಂತ ಹೇಳಿ ಮಾಜಿ ಮಂತ್ರಿಗಳು ಹೇಳಿಕೊಂಡ್ರು. ಹಾಗೆಯೇ ತಮ್ಮ ಪುತ್ರ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿಚಾರವಾಗಿ ಮಾತನಾಡಿದ ಮಾತಿಗೂ ಪ್ರತಿಕ್ರಿಯೆ ನೀಡಿದಂತಹ ದೇವೇಗೌಡರು, ಕುಮಾರಸ್ವಾಮಿ ಈಗ ಕೇಂದ್ರ ಮಂತ್ರಿ ಆಗಿದ್ದಾರೆ, ಕುಮಾರಸ್ವಾಮಿಗೆ ಮಾಡುವುದಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಹೇಳಿ ಒಬ್ಬ ವ್ಯಕ್ತಿ ಹೇಳಿದ್ರು. ಕುಮಾರಸ್ವಾಮಿ ಮಾಡಿದ ಬಿಡದಿ ಟೌನ್ಶಿಪ್ ಅನ್ನ ನಾನು ಮಾಡುತ್ತಿದ್ದೇನೆ ಅಂತ ಹೇಳಿ ಆ ವ್ಯಕ್ತಿ ಹೇಳಿಕೊಂಡಿದ್ದಾರೆ. ಈಗ ಕುಮಾರಸ್ವಾಮಿ ಮಾಡಲು ಹೊರಟಿದ್ದು ಏನು? ಆ ವ್ಯಕ್ತಿ ಈಗ ಮಾಡ್ತಾ ಇರೋದು ದಂಧೆ ಅಂತ ಹೇಳಿ ಜನರಿಗೆ ಅರ್ಥ ಆಗಿದೆ. ಇದರ ವಿರುದ್ಧ ನಾನು ಹೋರಾಟವನ್ನ ಮಾಡ್ತೇನೆ ಅಂತ ಹೇಳಿ ದೇವೇಗೌಡರು ಆಕ್ರೋಶವನ್ನ ಹೊರಹಾಕಿದ್ರು. ಮೇಲೆ ಹೆಚ್ಚು ಒತ್ತಡ ಆಗ್ತಾ ಇದೆ ಅಂತ ಹೇಳಿ ಕುಮಾರಸ್ವಾಮಿ 5 ಟೌನ್ಶಿಪ್ಗಳನ್ನು ಮಾಡಲು ಹೊರಟಿದ್ರು. ಈಗ ಕಾಂಗ್ರೆಸ್ನ ಪಕ್ಷದ ನಾಯಕರು ದೊಡ್ಡ ಅಪಪ್ರಚಾರವನ್ನು ನಡೆಸಿ ಕುಮಾರಸ್ವಾಮಿಯವರು ಭೂಮಿಯನ್ನ ಹೊಡೆಯಲು ಹೊರಟಿದ್ದಾರೆ ಅಂತ ಹೇಳಿದ್ರು. ಸತ್ಯಶೋಧಕ ಸಮಿತಿ ರಚಿಸಿ ತನಿಖೆಯನ್ನ ಮಾಡಿದ್ರು. ಅದರ ಸತ್ಯಶೋಧಕ ಸಮಿತಿ ವರದಿಯಲ್ಲಿ ಯಾವ ಸತ್ಯ ಹೊರಗೆ ಬಂತು? ದೇವರೇ ಬಂದರು. ಅಂದು ಜನರ ವಿರೋಧ ಮಾಡಿದ್ರು. ಕುಮಾರಸ್ವಾಮಿಯವರು 5 ಟೌನ್ಶಿಪ್ ಯೋಜನೆಯನ್ನ ಕೈಬಿಟ್ರು. ಈಗಲೂ ಕೂಡ ಬಿಡದಿ ಟೌನ್ಶಿಪ್ ಯೋಜನೆಗೆ ಜನರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಅವರ ವಿರೋಧವಿದೆ. ಹೀಗಾಗಿ ಯೋಜನೆಯನ್ನ ತಕ್ಷಣ ಕೈಬಿಡಬೇಕು ಅಂತ ಹೇಳಿ ನನ್ನ ಆಗ್ರಹ ಇದೆ. ಮುಂದುವರೆದು ಮಾತನಾಡಿದಂತಹ ದೇವೇಗೌಡರು, ಕುಮಾರಸ್ವಾಮಿ ಮಾಡಿದ್ದನ್ನು ನಾನು ಮುಂದುವರಿಸುತ್ತೇನೆ ಎನ್ನುತ್ತಾರೆ ಆ ವ್ಯಕ್ತಿ. ಜನರಿಂದ ವಿರೋಧ ಬಂದಿದ್ದಕ್ಕೆ ಕುಮಾರಸ್ವಾಮಿ ಅದನ್ನ ನಿಲ್ಲಿಸಿದ್ರು. ಇದನ್ನೇ ಈ ವ್ಯಕ್ತಿ ಕೂಡ ಮಾಡಬೇಕಲ್ವೇ? ಜನರಿಂದ ತೀವ್ರ ವಿರೋಧ ಬಂದ್ರು, ನಾನು ಟೌನ್ಶಿಪ್ ಮಾಡಿ ತೀರುತ್ತೇನೆ ಅಂತ ಹೇಳಿ ಹಠ ಮಾಡ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ದೇನೆ. ಅವತ್ತಿನಿಂದ ನನ್ನ ಹೋರಾಟ ಆರಂಭವಾಗಿದೆ ಅಂತ ಹೇಳಿದ್ರು. ಬೆಂಗಳೂರು ಸುತ್ತಮುತ್ತ ಬಡವರ ಜಮೀನನ್ನ ಕಿತ್ತುಕೊಳ್ಳುವ ಶಕ್ತಿಯನ್ನ ಮಟ್ಟ ಹಾಕಬೇಕಿದೆ. ಪಿಡಿಎ ಸೇರಿದಂತೆ ಎಲ್ಲೆಲ್ಲಿ ಅಕ್ರಮ ನಡೀತಿದೆಯೋ ಅಲ್ಲಲ್ಲಿ ನಾನು ಹೋರಾಟವನ್ನ ನಡೆಸ್ತೇನೆ. ಈ ಬಗ್ಗೆ ಮುಖ್ಯಮಂತ್ರಿಗೆ ಬರೆದಿರುವಂತಹ ಪತ್ರದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದೇನೆ ಅಂತ ಹೇಳಿ ಗೌಡ್ರು ಹೇಳಿದ್ರು. ಅವ್ರು ತುಂಬ ಬೆಳತಾ ಇದ್ದಾರೆ. ಕಣ್ಣಿನ ಕೈ ಬಿಟ್ಟಿದ್ದಾರೆ. ಬಿಸಿನೆಸ್ ಮಾಡೋರು, ನವೆಂಬರು, ಮಂಗಳೂರು ಏನಿಲ್ಲ ಹೋರಾಡುತ್ತಿದ್ದು. ಅದೇ ಶಾಸಕರು ಹೋಗಲ್ಲ ಅವರಿಗೆ. ಇವತ್ತು ಕುಮಾರಸ್ವಾಮಿ ಮಾಡಿಸಿದ ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಮಾಡಿದ್ದು ಏನ್ ಮಾಡಿದ್ದಾರೆ? ನೋಟಿಫಿಕೇಶನ್ ಮಾಡಲಿಲ್ಲ. 5 ಟೌನ್ಶಿಪ್ ಮಾಡಿದ್ರು, ನಿರ್ಣಯ ಮಾಡಿದ್ರು ಕ್ಯಾಬಿನೆಟ್ನಲ್ಲಿ. ಅದಕ್ಕೆ ಸಂಕಷ್ಟ ಸೋದರ ಎಂದು ಹೇಳಿ ಇವ್ರೆ ತಿರುಗಡಿ ಕಟ್ಟಿದ್ರು ಜನರು.
ಬೆಳೆದವರೆಲ್ಲ ಬಂದು ಒಟ್ಟು ಮಾಡೋದು ಕೆಲಸಗಳು ಯಾವ ಇದು ತಪ್ಪಾಗ್ತಿದೆ. ಈಗ ಇವರು ಅದನ್ನು ತಗೊಂಡು ಮತ್ತೊಂದು ಕಡೆ ಗೌಡರ ಕುಟುಂಬ ತಮ್ಮ ವಿಚಾರದಲ್ಲಿ ನೀಡಿದಂತಹ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೌಂಟರ್ ಅನ್ನ ನೀಡಿದ್ರು. ಬಿಜೆಪಿ ಹೇಳಿದಂತೆ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ, ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ ಅಂತ ಅವರಿಗೆ ಬೇಸರ ಆಗಿದೆ. ನನಗೆ ಸಿಕ್ಕಿದ್ದು ಶಿವಕುಮಾರ್ಗೆ ಸಿಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಅಸೂಯೆಯಿಂದ ಹೀಗೆ ಮಾತನಾಡ್ತಿದ್ದಾರೆ ಅಂತ ಹೇಳಿ ತಿರುಗೇಟನ್ನ ನೀಡಿದ್ರು. ಗ್ಯಾಸು ಆಮೇಲೆ ಎಲ್ಲ ಪದಾರ್ಥ ಚಿನ್ನ ಪದಾರ್ಥ ಎಲ್ಲ ಹೋಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ರಿ. ಯಾಕೆ ಮಾತಾಡ್ತಾ ಇಲ್ಲ ಕುಮಾರಸ್ವಾಮಿ? ಯಾವುದು ಮಾತಾಡ್ತಾ ಇಲ್ಲ. ಬರೀ ಬೇರೆಯವ್ರ ಮೇಲೆ ಟೀಕೆ ಮಾಡೋದೇ ಕೆಲಸ. ಅವ್ರಿಗೆ ಟೀಕೆ ಮಾಡೋದು, ಸ್ಟೇಟ್ಮೆಂಟ್ ಕೊಡ್ಬಿಟ್ರೆ ಬಡವರಿಗೆ ಅವ್ರ ಕಾಲದಲ್ಲಿ ಒಂದು ಕೆಲಸ ಏನಾದ್ರು ಮಾಡಿದಾರ? ಒಂದು ಕೆಲಸ ಏನಾದ್ರು ಒಂದು ಸರಿ ಮಾಡಿದಾರ? ಆ ಜನಕ್ಕೆ ಕುಡಿಯೋ ನೀರು ಕೊಡಕ್ಕಾಗಿರ್ಲಿಲ್ಲ, ನಾನು ನೀರು ಕೊಡ್ಸಿದ್ದೀನಿ ಅವ್ರಿಗೆಲ್ಲ. ಈ ಆಸ್ತಿ ದಾಖಲೆಗಳನ್ನ ಸರಿ ಮಾಡ್ತಾ ಇದ್ದೀನಿ. ಏನು ರಿಜಿಸ್ಟರ್ ಆಗಿತ್ತು ಎಲ್ಲದಕ್ಕೂ ಕೂಡ 5 ಕಾರ್ಪೊರೇಷನ್ ಮಾಡಿ ಆಡಳಿತವನ್ನ ಸುಧಾರಣೆ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀನಿ. ಎಲ್ಲ ಬಿಜೆಪಿಯವರೆಲ್ಲ ಖುಷಿ ಪಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಟೀಕೆ ಮಾಡ್ತಾ ಇದ್ದಾರೆ. ಬಿಜೆಪಿಯವ್ರು ಏನ್ ಹೇಳಿದ್ರು ಆ ಸಲಹೆಯಂತೆ ನಾನು ಮಾಡ್ತಾ ಇದ್ದೀನಿ. ಪಾಪ ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ, ನನ್ಗೆ ಸಿಕ್ಕಿಲ್ವಲ್ಲ ಅಂತ ಅಸೂಯೆ ಪಡ್ತಾ ಇದ್ದಾರೆ. ಹೊಟ್ಟೆ ಊರಿ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಸರ್, ಅಧಿಕಾರ ಹಸ್ತಾಂತರದ ಬಗ್ಗೆ ದೇವೇಗೌಡರು ಕಮೆಂಟ್ ಮಾಡಿದ್ದಾರೆ ಸರ್. ಬರ್ತಡೆಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಹೇಳಿ ಕನಸು ಕಾಣ್ತಾ ಇದ್ರು ಅಂತ ಹೇಳಿ ಬಿಡದಿ ವಿಚಾರಕ್ಕೆ ನಿಮ್ಮ ಅಧಿಕಾರ ಹಸ್ತಾಂತರದ ಬಗ್ಗೆ ಟೀಕೆ ಮಾಡಿದ್ದಾರೆ ಸರ್. ಅವ್ರ ಮಗ ಹಸ್ತಾಂತರ ಮಾಡೋದ್ರ ಬಗ್ಗೆ ಫಸ್ಟ್ ಅವ್ರು ನೆನೆಸ್ಕೊಳ್ಳಿ, ಆಮೇಲೆ ತುಮಕೂರು ಸರ್. ಒಟ್ನಲ್ಲಿ ಬಿಡದಿ ಟೌನ್ಶಿಪ್ ವಿಚಾರ ಮುರಳಿ ರಾಮನಗರ ಗೌಡ್ರು ಮತ್ತು ಕನಕಪುರ ಗೌಡರ ನಡುವೆ ರಾಜಕೀಯ ಜಿದ್ದಿಗೆ ವೇದಿಕೆಯಾಗಿ ಬದಲಾಗಿದೆ. ಒಬ್ಬರು ಇಟ್ಟಂತಹ ಹೆಜ್ಜೆ ಹಿಂದಿಡಲ್ಲ ಅಂದ್ರೆ ಮತ್ತೊಬ್ಬರು ನನ್ನನ್ನು ದಾಟಿ ಹೆದ್ದೆಂಗ್ ಹೋಗ್ತಿರೋ ನೋಡೇ ಬಿಡ್ತೀನಿ ಅಂತ ಹೇಳಿ ಕಾಯ್ತಾ ಇದ್ದಾರೆ. ರಾಜಕೀಯ ಮದಗಜಗಳ ಈ ಒಂದು ಕ್ರೆಡಿಟ್ ವಾರ್ ಕಾದಾಟ ಇನ್ನೇನು ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಒಟ್ನಲ್ಲಿ ಬಿಡದಿ ಟೌನ್ಶಿಪ್ ವಿಚಾರ ಮರಳಿ ರಾಮನಗರದ ಗೌಡರು ಮತ್ತು ಕನಕಪುರ ಗೌಡರ ನಡುವೆ ರಾಜಕೀಯ ಜಿದ್ದಿನ ವೇದಿಕೆಯಾಗಿ ಬದಲಾಗ್ತಾ ಇದೆ. ಒಬ್ಬರು ಸಹ ಇಟ್ಟ ಹೆಜ್ಜೆಯನ್ನ ಹಿಂದಿಡಲ್ಲ ಅಂದ್ರೆ ಮತ್ತೊಬ್ಬರು ನಮ್ಮನ್ನ ದಾಟಿ ಅದ್ ಹೇಗೆ ಅಂದುಕೊಂಡಿದ್ದನ್ನ ಮಾಡ್ತಾರೆ ನೋಡೋಣ ಅಂತ ತೊಡೆ ತಡ್ತಾ ಇದ್ದಾರೆ. ಇನ್ನು ರಾಜಕೀಯ ಮದಗಜಗಳ ಈ ಜಗಳ, ಈ ಕ್ರೆಡಿಟ್ ವಾರ್ ಕಾದಾಟ ಇನ್ನು ಯಾವೆಲ್ಲ ರೀತಿಯಲ್ಲಿ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.